ಸಾವ್ಕಾರ್ರೆ ಸಾವ್ಕಾರ್ರೆ ಅದೇ ರಮ್ಯಾ ಅಕ್ಕ ಇದಾರಲ್ಲ ಒಂದ್ಸಲಿ ಕರೆದ್ಬಿಟ್ಟು ಅವ್ರ ಅಭಿಪ್ರಾಯನೂ ಒಂದ್ಸಲಿ ಕೇಳ್ಬಿಡಿ. ಅವಾಗ್ಲೇನೇನೆ ನಿಮಗೂ ಸಮಾಧಾನ ಆಗೋದು ಅಲ್ಲವ್ರ. ಮತ್ತೆ ಇನ್ನೇನ್ರಿ ಸಾವ್ಕಾರ್ರೆ? ರಂಗಜ್ಜನವ್ರೆ, ಇನ್ನೇನು ಸಮಾಚಾರ? ಇದೇ ವಿಚಾರಕ್ಕೆ ಅಲ್ವಾ ನೀವು ಬಂದಿದ್ದು? ಇನ್ನೂ ಏನಾದ್ರೂ ಮಾತಾಡ್ಬೇಕಿತ್ತ? ಇನ್ನೂ ಏನಾರ ಅನುಮಾನಗಳು ಏನಾದ್ರು ಇದ್ರೆ ಕೇಳಿ. ಅಲ್ಲ, ನನಗೂ ಏನು ಮದುವೆ ಮಾಡ್ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ. ನನಗೂ ಭಾಳ ಇಷ್ಟ ಇದೆ ನಿಮಗೆ ಮದುವೆ ಮಾಡಿಕೊಡ್ಬೇಕಂತ. ಈಗ ನಾನು ನಮ್ಮ ಎಲ್ಲರಿಗೂ ಕೂಡ ಕೇಳಬೇಕು. ನಂದು ಒಬ್ನದು ಅಭಿಪ್ರಾಯನಲ್ಲ, ನನ್ನ ಮಗಳಿಗೆ ಕೇಳಬೇಕು, ಅಳಿಯಂದ್ರಗಳಿಗೆ ಕೇಳಬೇಕು, ನನ್ನ ಮಗನ ಕೇಳಬೇಕು, ನನ್ನ ಹೆಂಡ್ತಿ ಮನೆಯವ್ರಿಗೆಲ್ಲರಿಗೂ ಕೇಳಬೇಕಲ್ವರ. ಹಂಗಾಗಿ ಸ್ವಲ್ಪ ನಾನು ನಾನು ಏನು ಹೇಳೋದಕ್ಕಾಗಲ್ಲ ಇವಾಗ. ಅಲ್ಲ ಅಲ್ಲ ಇವ್ರೆ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಬೇಡಿ ರಾಜೇಶಣ್ಣರೇ. ಈಗ ನಿಮ್ಮ ಮನೆಯವರು ಯಾರಾದರೂ ಬೇಡ ಅಂತ ಹೇಳ್ಬಿಟ್ರೆ ನೀವು ಸುಮ್ಮನಾಗ್ಬಿಡ್ತೀರಾ? ಈಗ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ, ಅವರು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ನಾವು ನಿಂತು ಮದುವೆ ಮಾಡೋದು ನಮ್ಮ ಕರ್ತವ್ಯ ಅಲ್ವರ. ಈಗ ಇಷ್ಟಪಟ್ಟಿರಲಿಲ್ಲ ಅಂದರೆ ಅದೊಂಥರ ಬಿಡಿ, ಸಂಬಂಧ ಕೇಳ್ಬಿಟ್ಟು ಸುಮ್ಮನಾದ್ರೂ ಆಗ್ಬಿಡ್ಬೋದು ಬೇಡ ಅಂತ ಹೇಳಿದ್ರೆ. ಈಗ ಅವರು ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಂಡು ಈಗ ನಮ್ಗೆ ಹೇಳ್ದಂಗೆ ಏನಾದ್ರೂ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ನಾವು ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಇರಬೇಕಿತ್ತಲ್ಲವರ. ಅವ್ರದ್ದು ಏನಂದ್ರೆ ಪಾಪ ಹುಡುಗ ಹುಡುಗಿದು ಏನಂದ್ರೆ ಮನೆಯವರಿಗೆ ಒಪ್ಸೇನೆ ಮದುವೆ ಆಗ್ಬೇಕಂತ ಭಾಳ ಇಷ್ಟ ಇದೆ ಅವರಿಗೆ. ತಪ್ಪು ಕೆಲಸ ಏನು ಮಾಡಿಲ್ಲ, ಆಯ್ತಾ? ನಾವು ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾವು ಗೌರವ ಕೊಡಬೇಕು, ಬೆಲೆ ಕೊಟ್ಟು ನಾವು ಕೂಡ ಮುಂದುವರೆದು ಸಂಬಂಧನ ಇದು ಮಾಡ್ಕೋಬೇಕಲ್ವರ. ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಹೇಳ್ತಿದ್ದೀನಲ್ಲ ಸಾವ್ಕಾರ್ರೆ, ನನಗೂ ಭಾಳ ಇಷ್ಟ ಆಗಿಬಿಟ್ಟಿದೆ ಸಂಬಂಧ. ಬರ್ತೀವಿ, ನಾವು ಒಂದು ದಿವಸ ಬರ್ತೀವಿ. ನಿಮ್ಮ ಮನೆಯೆಲ್ಲ ಬಂದು ಮಾತಾಡಿಸ್ಕೊಂಡು ನೋಡ್ಕೊಂಡು ವಿಚಾರಿಸ್ಕೊಂಡು ನಾವು ಬರ್ತೀವಿ. ಈಗ ತಕ್ಷಣ ನಾವು ಕೂಡ ಹಿಂಗೆಲ್ಲ ಹೆಂಗೆ ಬೇಕಂಗೆ ಹ್ಞೂ ಅಂತ ಹೇಳೋಕ್ಕಾಗಲ್ವಲ್ಲ. ನಾನು ಒಬ್ಬನ ಕೈಲಿದ್ದರೆ ಏನೋ ಅನ್ನನ ನೋಡೋಣ ತಡೀರಿ. ನನ್ನ ಮಗಳಿಗೂ ಒಂದು ಮಾತು ಕೇಳ್ತೀನಿ, ನನ್ನ ಶ್ರೀಮತಿಗೂ ಒಂದು ಮಾತು ಕೇಳ್ತೀನಿ. ಕರ್ದೀನಿ ನನ್ನ ಮಗಳಿಗೆ ನಿಮ್ಮ ಮುಂದೆನೇ ಕೇಳ್ತೀನಿ ತಡೀರಿ. ನಿನ್ನ ಮಗನಿಗೆ ಇಷ್ಟಪಟ್ಟಿದ್ದಾರ ಗಜೇಂದ್ರಂಗೆ ಇಲ್ವಾ ಎಲ್ಲ ನಾವು ಕೇಳಬೇಕಲ್ವರ. ಸುಮ್ಕೆನೆ ನಾವು ಎಲ್ಲಾದ್ರೂ ಕೂಡ ನಾನೇ ಇಲ್ಲ ಹ್ಞೂ ಅನ್ನೋಕ್ಕಾಗಲ್ಲ. ಹಿಂದೆ ಮುಂದೆ ಏನು ಗೊತ್ತಿಲ್ದಲೆ. ಪಾಪ ರಮ್ಯಾ, ರಮ್ಯಾ ಬಾರಮ್ಮ ಇಲ್ಲಿ. ಅಪ್ಪ, ಅಯ್ಯೋ ಅಪ್ಪ ಏನ್ ಅನ್ಕೊಂತಾರೆ ಏನೋ, ಎಲ್ಲ ವಿಚಾರ ಹೇಳ್ಬಿಟ್ಟಿದಾರ ಅನ್ಸುತ್ತೆ. ಅವಾಗ್ಲೇ ನಾನು ಕೇಳಿಸ್ಕೊಳ್ತಾನೆ ಇದ್ದೀನಿ. ಕೋಪ ಏನಾರ ಮಾಡ್ಕೊಂಡ್ರೆ ಎಲ್ಲಾರ ಮುಂದೆನೂ ಏನಾರ ಹೇಳ್ಬಿಟ್ರೆ ಏನ್ ಮಾಡೋಣ? ಭಯ ಆಗಂಗ ಆಗ್ತೈತೆ ಮೊದ್ಲೆ. ಅಪ್ಪ ಅಪ್ಪ ಕರೆದ್ರ ನೀವು? ಹ್ಞೂ ಕಣಮ್ಮ, ನಾನೇ ಕರೆದಿದ್ದು. ಅಲ್ಲ ಕಣಮ್ಮ, ಏನಮ್ಮ ಇವ್ರು ಯಾರೋ ಗಜೇಂದ್ರ ಮನೆಯವ್ರಂತೆ. ಗಜೇಂದ್ರ ನಿನ್ಗೆ ಯಾರಂತ ಗೊತ್ತಾ? ಅವ್ರ ಅಪ್ಪನೂ ಅವ್ರ ಚಿಕ್ಕಪ್ಪ ಅಂತ ಇವರು. ಹಂಗಾಗಿ ಇಲ್ಲೇನೋ ವಿಚಾರ ಮಾತಾಡಕ್ಕೆ ಬಂದಿದ್ದಾರೆ. ನಿನಗೆ ಗಜೇಂದ್ರ ಏನು ಯಾರು ಅಂತ ಗೊತ್ತಾ? ಈಗ ಇವ್ರು ಹೇಳ್ತಿದ್ದಾರೆ ನೀನು ಗಜೇಂದ್ರಂಗೆ ಇಷ್ಟಪಟ್ಟಿದೀಯಂತೆ, ಅವನು ಕೂಡ ನಿನಗೆ ಭಾಳ ಇಷ್ಟಪಟ್ಟಿದ್ದಾನಂತೆ. ಒಬ್ರಿಗೊಬ್ರು ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಂತೆ. ನಾವು ನಿನಗೆ ಮದುವೆ ಮಾಡೋದಕ್ಕೆ ಗಂಡು ಹುಡುಕ್ತಿರೋ ವಿಚಾರ ಎಲ್ಲ ನೀನು ಹೇಳಿದೀಯಂತೆ. ಹಂಗಾಗಿ ಅವನು ಬೇಜಾರು ಮಾಡ್ಕೊಂಡಿದ್ದಾನಂತೆ. ಅದಕ್ಕೋಸ್ಕರ ನೀನಂದ್ರೆ ಅವನಿಗೆ ಇಷ್ಟ ಅಂತೆ, ಭಾಳ ಇಷ್ಟ ಅಂತೆ. ಹಾಗಾಗಿ ಮದುವೆ ಮಾಡಿಕೊಡಿ ಅಂತ ಬಂದಿದ್ದಾರೆ. ನಿನಗೆ ಒಪ್ಪಿಗೆ ಇದೆಯೇನಮ್ಮ? ಅಲ್ಲ, ಹಿಂದೆ ಮುಂದೆ ಏನು ಮಾತಾಡಬೇಡಿ, ಯೋಚನೆ ಮಾಡಬೇಡ. ಒಪ್ಪಿಗೆ ಇದ್ದರೆ, ಇಷ್ಟ ಇದ್ದರೆ ಎಲ್ಲದನ್ನು ಕೂಡ ಹ್ಞೂ ಅನ್ನು, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡು. ಅದಕ್ಕೇನಂತೆ, ನಂದೇನು ಇಲ್ಲ ಕಣಮ್ಮ. ಈಗ ನಿಮ್ಮ ಅಕ್ಕನೂ ಕೂಡ ಅಷ್ಟೇ, ಅಲ್ಲೇ ಅವ್ರು ಎಲ್ಲಿ ವರ್ಕ್ ಮಾಡ್ತಿದ್ರು ಅಲ್ಲೇ ಒಬ್ರಿಗೆ ಇಷ್ಟಪಟ್ಟಿದ್ರು. ಮದುವೆ ಮಾಡ್ಕೊಡೋ ಕರ್ತವ್ಯ ನಾನು ಮದುವೆ ಮಾಡಿಕೊಟ್ಟೆ. ಭಾಳ ಚೆನ್ನಾಗಿದ್ದಾರೆ ಅವರು, ಆಯಿತಾ? ಈಗ ನಿನಗೂ ನನಗೇನೇನು ಬೇಜಾರೇನಿಲ್ಲ ಕಣಮ್ಮ. ಅಥವಾ ನಾನು ಒಪ್ಪಿದ್ದು ಹುಡುಗಂಗೆ ನೀನು ಮದುವೆ ಆಗಲಿಲ್ಲ ಅಂತ ಕೋಪ ಮಾಡ್ಕೊಳೋದು, ಬೇಜಾರು ಮಾಡ್ಕೊಳ್ಳೋದು, ನಂದೇ ನಾನು ಸಾಧಿಸೋದು ಇವೆಲ್ಲ ಇಲ್ಲ. ನಿಮ್ಮ ಖುಷಿನೇ ನಮ್ದು ಖುಷಿ, ಸರಿನಾ? ನಿಮಗೆ ಒಪ್ಪಿಗೆ ಆಗಿದ್ರೆ, ಇಷ್ಟ ಇದ್ದರೆ ಹ್ಞೂ ಅನ್ನು, ಇಲ್ಲ ಅಂದರೆ ಬಲವಂತಿದ್ದ ನಾನು ಅಥವಾ ನಾನು ಬೈತೀನಂತ ನೀನು ಎದ್ರಕೊಂಡು ಇಲ್ಲ ಅಂತ ಹೇಳೋದು ಬೇಡವೇ ಬೇಡ ಕಣಮ್ಮ. ನಿನ್ನ ಅಭಿಪ್ರಾಯ ಏನಾಯ್ತು ಅದನ್ನು ಬಾಯ್ಬಿಟ್ಟು ಹೇಳ್ಬಿಡಮ್ಮ ಎಲ್ಲರ ಮುಂದೆನೂ, ಸರಿನಾ? ಹ್ಞೂ ತಾಯಿ. ನೋಡಮ್ಮ, ನಾನು ಅವ್ರ ಚಿಕ್ಕಪ್ಪ ಮಾತಾಡ್ತಿರೋದು, ಸರಿನಾ? ಅವನು ನಾನು ಕೇಳಿದಾಗ ಅವನು ನೀನು ಕಂಡ್ರೆ ನೀವು ಅಂದರೆ ಭಾಳ ಇಷ್ಟ ಅಂತೆ ಅವನಿಗೆ. ನನ್ನ ಕೈಲಿ ಇರೋಕ್ಕಾಗಲ್ಲ ಕಣ್ ಚಿಕ್ಕಪ್ಪ, ನಾನು ಮದುವೆ ಆದರೆ ಅವಳಿಗೆ ಆಗ್ತೀನಿ, ಇಲ್ಲ ಅಂದರೆ ನಾನು ಮದುವೆನೂ ಆಗಲ್ಲ, ಏನೂ ಆಗಲ್ಲ ಕಣ್ ಚಿಕ್ಕಪ್ಪ, ನಾನು ಹಂಗೆ ಉಳ್ಕೊಂಡ್ಬಿಡ್ತೀನಿ. ನನಗೆ ಅಂತೂ ದಯವಿಟ್ಟು ನೀನು ಹಿಂಸೆ ಮಾಡಬೇಡ ಅಂತಲೇ ಹೇಳ್ಬಿಟ್ಟ ಅವನು. ಅವನು ಅಷ್ಟೊಂದೆಲ್ಲ ನಿನಗೆ ಪ್ರೀತಿ ಮಾಡ್ತಿದ್ದಾನೆ, ಭಾಳ ಇಷ್ಟಪಟ್ಟಿದ್ದಾನೆ. ನೋಡಮ್ಮ, ನೀನು ಇಷ್ಟಪಟ್ಟಿದ್ರೆ ಹ್ಞೂ ಅಂತ ಹೇಳಮ್ಮ, ಬಲವಂತ ಏನಿಲ್ಲ. ಈಗ ನನ್ನ ಮಗ ಹೇಳಿದ್ದು ಗ್ಯಾರಂಟಿ ಅಂತಲೂ ನಾನು ನಂಬಲ್ಲ, ಆಯಿತಾ? ನಿನಗೆ ಇಷ್ಟ ಇದ್ರೆ ಮಾತ್ರ ಕಣಮ್ಮ ನೀನು ಹ್ಞೂ ಅಂತ ಹೇಳು. ಈಗ ನಾವು ಬಂದಿದ್ದೀವಂತ ಏನೋ ಕನಿಕರದಿಂದ ನಾವು ಅಥವಾ ನಾವು ಕೇಳ್ತಿದ್ದೀವಂತ ನೀನು ಹೇಳೋದಾಗಲಿ ಅವೆಲ್ಲ ಬೇಡವೇ ಬೇಡ ಕಣಮ್ಮ, ಸರಿನಾ? ನಿನಗೆ ಇಷ್ಟ ಆದರೆ ಹ್ಞೂ ಅಂತ ಹೇಳಮ್ಮ. ನಿಮ್ಮ ತಂದೆ ಹತ್ರ ನಾವು ಮಾತಾಡಿದ್ದೀವಿ. ನಿನಗೆ ಇಷ್ಟ ಇದ್ದರೆ, ನಮ್ಮ ಗಜೇಂದ್ರ ನಿನಗೆ ಇಷ್ಟ ಇದ್ದರೆ ಹ್ಞೂ ಅಂತ ಹೇಳಿ ಒಪ್ಕೊಂಡು ಶಾಸ್ತ್ರೋತ್ತರವಾಗಿ ನಿಶ್ಚಿತಾರ್ಥ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ನಿನಗೆ, ಸರಿನಾ? ನಿನಗೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ಹೇಳ್ಬಿಡು, ಇವಾಗಲೇ ನೀನು ಹೋಗ್ಬಿಡ್ತೀವಿ ನಾವು. ಚೇಚೆ ಹಂಗೇನಿಲ್ಲ, ನೀವೇ ಏನಕ್ಕೆ ಹೋಗ್ತೀರಾ? ನೀವು ಹೋಗ್ಬೇಡಿ. ಅಪ್ಪ, ಅಯ್ಯೋ ಏನು ಮಾಡಲಿ,
ಅಪ್ಪನ ಮುಂದೆ ಹೆಂಗ್ ಧೈರ್ಯ ತಗೊಳ್ಳಿ ಹೇಳಿ ನಾನು ಇಷ್ಟು ಜನ ಮುಂದೆ ಎಲ್ಲರ ಮುಂದೆನೂ ನನಗೆ ಒಪ್ಪಿಗೆ ಇದೆ ಅಂತ ಹೇಳೋಣ ನಾನು. ಅಲ್ಲ ಇಷ್ಟೊಂದೆಲ್ಲ ಪ್ರೀತಿ ಮಾಡಿದ್ದೀನಿ, ಅವನಂದ್ರೆ ನನಗೆ ಸಖತ್ ಇಷ್ಟ. ಪಾಪ ನನ್ನ ಗಜೇಂದ್ರ ನನಗೋಸ್ಕರ ಎಷ್ಟೊಂದೆಲ್ಲ ಇದು ಮಾಡ್ತಿದ್ದಾನೆ. ಒಪ್ಸಿನೇ ಮದುವೆ ಮಾಡ್ಕೊಳ್ತೀನಿ ನಿನಗೆ, ನನಗೆ ಇಷ್ಟ, ಮನೆಯವ್ರಿಗೆಲ್ಲ ಒಪ್ಸಿನೇ ನೀನು ಮದುವೆ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೆ. ನಾನು ಏನು ಹೇಳ್ತೀನೋ ಹಂಗೆ ಮಾತು ಕೇಳ್ತಿದ್ದಾನೆ ಪಾಪ ಅವನು. ಈಗ ಅವನ ಮಾತು ಮೀರಿದ್ರೆ ಆಗುತ್ತಾ? ನನಗೆ ಅಪ್ಪ ಬೈಕೊಂಡ್ರು ಪರವಾಗಿಲ್ಲ, ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಇರೋ ಸತ್ಯನ ಹೇಳ್ಬಿಡ್ತೀನಿ ನಾನು. ಯಾಕಮ್ಮ ಮಗಳೇ ಸುಮ್ಮನೆ ಆಗ್ಬಿಟ್ಟೆ? ಏನಾಯ್ತಮ್ಮ? ಏನು ನಿನಗೆ ಇಷ್ಟ ಇಲ್ವೇನಮ್ಮ? ಹೇಳಪ್ಪ, ಅದಕ್ಕೇನಂತೆ. ನಾನು ನೋಡು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾನು ಯಾವುದಕ್ಕೂ ಬೇಜಾರು ಮಾಡ್ಕೊಳಲ್ಲ. ನಿನಗೆ ಇಷ್ಟ ಇದ್ರೆ ಮದುವೆ ಮಾಡ್ಕೊಡ್ತೀನಿ, ಇಲ್ಲ ಅಂದರೆ ಬೇರೆ ಕಡೆನಾದ್ರೂ ಇನ್ನೇನು ಗಂಡು ನೋಡ್ತಿದ್ದೀವಿ, ಬೇರೆ ಕಡೆ ನೋಡಿ ಮದುವೆ ಮಾಡ್ಕೊಡ್ತೀವಿ. ಅದಕ್ಕೇನಂತೆ? ಆಯಿತಾ? ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ? ಅಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡೋದೇನಂತ ಏನಿಲ್ಲ, ಸರಿನಾ? ಇಷ್ಟ ಇದ್ರೆ ಹ್ಞೂ ಅನ್ನು, ಇಲ್ಲ ಅಂದರೆ ಬೇಡ ಕಣಮ್ಮ. ಯೋಚನೆ ಮಾಡು, ನಿನ್ನಿಷ್ಟ. ಅಯ್ಯೋ ಸಾವುಕಾರ್ರೆ, ನೀವು ಎಲ್ಲರ ಮುಂದೆನೂ ಹಿಂಗೆ ಕೇಳ್ಬಿಟ್ರೆ ಪಾಪ ಆ ಹುಡುಗಿಗೆ, ಆ ರಮ್ಮಿಗೆ ನಾಚಿಕೆ ಆಗ್ತೈತೆ. ಯಾರಾದರೂ ಒಬ್ರು ನಿನ್ಕೊಂಬಿಟ್ಟು ಕೇಳಿ ಸುಮ್ಮನೆ ಎಲ್ಲರ ಮುಂದೆನೂ ಕೇಳಿದ್ರೆ ಆ ಮಗಳಿಗೆ ಬೇಜಾರಾಗಲ್ವಾ ಒಂಥರ? ಅದಕ್ಕೆ ಅವಳಿಗೆ ಮುಜುಗರ ಆಗಂಗೆ ಆಗ್ತೈತೆ. ಅಯ್ಯೋ ಹೇಳಮ್ಮ, ಏನಮ್ಮ ಏನು ಮಾತಾಡ್ದಂಗೆ ನಿನ್ಕೊಂಡಿದ್ಯಾ? ನಮ್ಮ ಗಜೇಂದ್ರ ನೋಡಿದ್ರೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಈ ಹುಡುಗಿ ಯಾಕಪ್ಪ ಏನು ಮಾತಾಡ್ತಿಲ್ಲ? ಹೇಳಮ್ಮ, ಬಾಯ್ ಬಿಡಮ್ಮ, ಭಯ ಪಡಬೇಡ. ಅಪ್ಪ ಮತ್ತೆ ನನಗೆ ಗಜೇಂದ್ರ ಅಂದ್ರೆ ತುಂಬಾ ಇಷ್ಟ ಕಣಪ್ಪ. ನೀನು ಬೇಜಾರು ಮಾಡ್ಕೋಬೇಡ ಕಣಪ್ಪ. ಸರಿನಾ? ಮನೇಲಿ ನೀವು ನನಗೆ ಮದುವೆ ಮಾಡೋದಕ್ಕೆ ಗಂಡು ನೋಡ್ತಿದ್ರಲ್ಲ, ಬೇರೆ ಕಡೆ ಎಲ್ಲ ಗಂಡು ಹುಡುಕ್ತಿದ್ರಲ್ಲ, ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ಯೋಚನೆ ಆಗ್ಬಿಟ್ಟಿತ್ತು ಕಣಪ್ಪ. ನಾನು ನಿನ್ನ ಮುಂದೆ ಧೈರ್ಯದಿಂದ ಮಾತಾಡೋಕ್ಕೂ ನನಗೆ ಶಕ್ತಿ ಇಲ್ಲ ಕಣಪ್ಪ. ಯಾವ ರೀತಿ ಹೇಳೋಣ? ನಾನು ಬೇರೆಯವ್ರಿಗೆ ಇಷ್ಟಪಟ್ಟಿದ್ದೀನಿ, ಮದುವೆ ಮಾಡಬೇಡ ಕಣಪ್ಪ, ಬೇರೆ ಕಡೆ ಎಲ್ಲೂ ನೋಡ್ಬೇಡ ಕಣಪ್ಪ ಅಂತ ಯಾವ ರೀತಿ ಹೇಳೋಣ ಹೇಳು? ನಾನು ಅದೇ ಅರ್ಧ ಭಯ ಆಗ್ತಿತ್ತು ನನಗೆ, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಗಜೇಂದ್ರ ಇಬ್ರು ಮಾತಾಡ್ಕೊಂಡು ನಿಮ್ಗೆಲ್ಲರಿಗೂ ಹೇಳ್ಬೇಕಂತಾನೆ ಈ ರೀತಿ ಮಾತಾಡ್ಕೊಂಡಿದ್ದು ಕಣಪ್ಪ. ಅವನಂದ್ರೆ ನನಗೆ ತುಂಬಾ ಇಷ್ಟ ಕಣಪ್ಪ. ನೀವು ಬಹಳ ಒಳ್ಳೆಯವನವನು. ಯಾರ ಸಾಹಸಕ್ಕೂ ಹೋಗೋಣ, ಯಾರ ತಂಟೆಗೂ ಹೋಗಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇಲ್ಲ ಅವನ ಹತ್ರ, ಕೆಟ್ಟ ಬುದ್ಧಿ ಅನ್ನೋದಿಲ್ಲ ಅವನ ಹತ್ರ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಕಣಪ್ಪ ಅವರಿಗೆ. ಅಪ್ಪ ಕೋಪ ಮಾಡ್ಕೋಬೇಡ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ಯಪ್ಪ ಬದುಕ್ತು ಜೀವ ಹೆಂಗ? ಈ ಹುಡುಗಿ ಏನು ಮಾತಾಡ್ದಂಗೆ ಸುಮ್ಕೆ ನಿಂತಿದ್ದಾಳೆ. ಏನು ಮಾತಾಡ್ದಂಗೆ ಸುಮ್ಮನೆ ನಿಂತಿದ್ದಾಗ ನನಗೆ ಯಾಕೆ ಭಯ ಆಗೋಯ್ತು. ಏನು ಗಜೇಂದ್ರ ಕಂಡ್ರೆ ಈ ಹುಡುಗಿಗೆ ಇಷ್ಟ ಆಯ್ತೋ ಇಲ್ವೋ? ಸುಮ್ಮನೆ ಹತ್ಲಾಗ ನಮ್ಮ ಗಜೇಂದ್ರ ಏನಾದ್ರು ಇಷ್ಟಪಟ್ಬಿಟ್ಟು ಹೇಳ್ತಿದ್ನೋ ಏನೋ ಒಂದು ಗೊತ್ತಿಲ್ವಲ್ಲಪ್ಪ. ಈ ಹುಡುಗಿ ನೋಡಿರಿ ಹಿಂಗೆ ಹೇಳ್ತಿದ್ದಾಳಂತ ಭಯ ಆಗ್ಬಿಟ್ಟಿತ್ತು. ಅಯ್ಯಪ್ಪ ಹೆಂಗ ಹಿಂಗೆ ಮುಂದುವರೆದ್ರೆ ಸಾಕತ್ಲಾಗಿ. ಏನಮ್ಮ ಪಾಪ, ಗ್ಯಾರಂಟಿ ಇಷ್ಟ ಏನಮ್ಮ ನಿನಗೆ? ಒಳ್ಳೆ ಹುಡುಗನ ಅವನು? ಅಯ್ಯೋ ಹೇಳ್ತಿದ್ದೀರಲ್ಲಣ್ಣ, ಪದೇ ಪದೇ ಹೇಳೋದಕ್ಕಾಗುತ್ತಾ? ನನಗೆ ಅವನಂದ್ರೆ ಬಹಳ ಇಷ್ಟ ಕಣಣ್ಣ. ಅವನು ಒಳ್ಳೆಯವನಂದ್ರೆ ಬಹಳ ಒಳ್ಳೆಯವನವನು, ತುಂಬಾ ಒಳ್ಳೆಯವನವನು. ಅಷ್ಟೇ ನಾನು ಹೇಳ್ತೀನಿ. ನಾನು ಒಳಗಡೆ ಹೋಗ್ತೀನಿ ಇವಾಗ. ಪಾಪ ಮಗಿಗೆ ಒಂಥರ ಮುಜುಗರ ಆಗಂಗ ಆಯ್ತು. ನೋಡ್ರಿ ಇವ್ರೆ ರಾಜೇಶಣ್ಣರೇ, ಈಗ ನಮಗೆ ಬೇಕಾಗಿದ್ದು ನಿಮ್ಮ ಮಗಳು ಒಪ್ಪಿಗೆ ಮುಖ್ಯ, ನಮಗೆ ಬೇಕಾಗಿದ್ದು. ಮತ್ತೆ ಈಗ ನೀವು ತಂದೆ ಆಗಿರೋರ್ದು ನಿಮ್ಮದು ನಮಗೆ ಅಭಿಪ್ರಾಯ ಮುಖ್ಯ, ಅವ್ರ ತಾಯಿಯವ್ರದ್ದು ಅಭಿಪ್ರಾಯ ಕೇಳಿ. ದಯವಿಟ್ಟು ರಾಜೇಶಣ್ಣರೇ, ಒಳ್ಳೆ ಖುಷಿ ವಿಚಾರ ಹೇಳ್ತೀರಂತ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಷ್ಟು ದೂರದಿಂದ ಬಂದಿದ್ದೀವಿ ನಾವು. ನಮಗೆ ಬೇಜಾರು ಮಾಡಿಸಿ ಕಳಿಸ್ಬೇಡಿ ದಯವಿಟ್ಟು ಕೂಡ. ನೋಡಿ ನಮಗೆ ನಿಮ್ಮ ಮಗಳಿಗೆ, ನನ್ನ ಮಗ ಗಜೇಂದ್ರಂಗೆ ಮದುವೆ ಮಾಡಿಕೊಡಿ ದಯವಿಟ್ಟು. ಶಾಸ್ತ್ರೋತ್ತರವಾಗಿ ಭಾಳ ಚೆನ್ನಾಗಿ ಗ್ರ್ಯಾಂಡ್ ಆಗಿದ್ದೀನಿ, ಏನು ಒಟ್ಟಿನಲ್ಲಿ ನಮಗೆ ಶಾಸ್ತ್ರೋತ್ತರವಾಗಿ ಮದುವೆ ಮಾಡಿಕೊಡಿ. ಅದನ್ನು ಬಿಟ್ಬಿಟ್ಟು ಎಲ್ಲರಂಗೆ ನಮಗೆ ಚೌಟ್ರಿಲ್ಲೇ ಮಾಡಿಕೊಡಿ, ನಮಗೆ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಿ, ಅದು ಇದು ಅಂತ ನಾನು ದಯವಿಟ್ಟು ನಿಮಗೆ ಯಾವತ್ತೂ ಕೂಡ ಬಲವಂತನ ಮಾಡಲ್ಲ, ಕೇಳಲ್ಲ. ಏನಂದರೆ ನಿಮ್ಮ ಮಗಳು ನನ್ನ ಮನೆ ಸೊಸೆ ಆಗಬೇಕು, ಆಟೆಯ. ಅವರಿಬ್ಬರು ಸಂಸಾರ ಜೀವನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಬಿಟ್ಬಿಟ್ಟು ನಮಗೆ ಬೇರೆಯವ್ರ ಮುಂದೆ ಫೋಟೋ ತೆಗಿಸ್ಬೇಕು, ಗ್ರ್ಯಾಂಡಾಗಿರಬೇಕು, ರಿಚ್ ಆಗಿರಬೇಕು, ಹಂಗೆ ಹಿಂಗೆ ಅಂತ ಏನೇನು ಇಲ್ಲ, ಸರಿನಾ? ಅಯ್ಯೋ ಹಾಗೇನಿಲ್ಲ ಬಿಡಿ ರಂಗಜಾರೆ. ಸರಿ ಆಯಿತು. ಈಗ ನನ್ನ ಮಗಳಿಗೂ ಇಷ್ಟ ಆಗೈತೆ, ಮುಂದುವರಿಬೇಕು ಇನ್ಮೇಲೆ. ಬಿಡಿ, ಇನ್ನು ನನಗೂ ಖುಷಿನೇ ಅಲ್ಲೂರ. ನನ್ನ ಮಗಳದ ಅಭಿಪ್ರಾಯನೇ ನನಗೆ ಮುಖ್ಯ ಆದಿದ್ದು. ಈಗ ಅವಳು ಎಲ್ಲಿ ಇಷ್ಟಪಡ್ತಾಳೋ ಅಲ್ಲೇ ನಾನು ಕೂಡ ಮದುವೆ ಮಾಡಿಕೊಡ್ಬೇಕಿತ್ತು. ಈಗ ಬೇರೆ ಕಡೆ ಸಂಬಂಧ ಹುಡುಕಿದ್ರು ಕೂಡ ಅವಳು ಇಷ್ಟಪಟ್ಟಿದ್ರೆ ನಾನು ಮದುವೆ ಮಾಡಿಕೊಡೋದು, ಅವಳು ಬೇಡ ಅಂತ ಹೇಳಿದ್ರೆ ಮದುವೆ ಮಾಡಿಕೊಡ್ತಿರಲ್ಲ. ಈಗ ಹೆಂಗ ಬಿಡಿ ಅತ್ಲಾಗಿ. ಏನೋ ಒಳ್ಳೇದಾಯ್ತು ಅತ್ಲಾಗಿ. ನೋಡೋಣ. ದಯವಿಟ್ಟು ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ರಂಗಜ್ನವ್ರೆ. ಈಗ ನಾನು ಹಿಂಗೆ ಅಂತ ನಾನು ಹೇಳೋಕ್ಕಾಗಲ್ಲ, ಪದೇ ನಿಮಗೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಮನೆಯವ್ರು ಎಲ್ಲರೂ ಕೂಡ ಒಪ್ಪಿಗೆ ಕೊಡಬೇಕು. ಅದಾದ್ಮೇಲೆನೇ ನಾನು ಕೂಡ ಏನಾದ್ರೂ ಮಾತಾಡೋಕ್ಕೆ ಸಾಧ್ಯ ನಿಮಗೆ. ಅಲ್ಲ ಇವರೇ ರಾಜೇಶಪ್ಪರೇ, ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವೇನಕ್ಕೂ ನನಗೆ ಒಂದು ಗಟ್ಟಿ ಮಾತಂತ ಹೇಳ್ಬಿಟ್ರೆ ನನಗೆ ತುಂಬ ಖುಷಿಯಾಗಿ ಹೋಗ್ಬಿಡುತ್ತೆ. ಬರೋದು ಬಂದಿದ್ದೀವಿ ಹಂಗ ನಮಗೂ ಖುಷಿಯಾಗಿ ಹೋಗ್ಬಿಡುತ್ತೆ. ಅಂತ ಹೇಳ್ಬಿಟ್ರೆ ಆಯಿತು. ಈಗ ಮಗಳು ಒಪ್ಕೊಂಡಿದ್ದಾನೆ, ಮಗನೂ ಒಪ್ಕೊಂಡಿದ್ದಾನೆ, ಮಧ್ಯದಲ್ಲಿ ನಮ್ದಿನ್ನೇನು?
ತಂದೆ ತಾಯಿಗಳು ಮಕ್ಳುಗಳು ಎಲ್ಲೆಲ್ಲಿ ಇಷ್ಟಪಟ್ಟಿರ್ತಾರೋ ಅಲ್ಲಿ ಮದುವೆ ಮಾಡಿಕೊಡೋದು ನಮ್ಮ ಕರ್ತವ್ಯ ಅಲ್ಲವ್ರ ರಾಜೇಶಪ್ಪರೇ. ಈಗ ನೀವು ಮನೇಲಿ ಹಿರಿಯವ್ರು ಅಂದಮೇಲೆ ನಿಮ್ಮ ಮಾತು ಎಲ್ಲರೂ ಮನೆಯವ್ರು ಕೇಳ್ತಾರೆ. ಈಗ ಕೇಳಲ್ಲ ಅಂತ ಏನಿಲ್ಲ ಅಲ್ವಾ? ಇಷ್ಟಪಟ್ಟಿದ್ದೀನಿ, ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನನ್ನ ಮಗಳಿಗೆ ಅಲ್ಲೇ ಕೊಡೋದು ಅಂತ ಹೇಳ್ಬಿಟ್ರೆ ಆಯ್ತು. ಯಾರು ಏನು ಮಾತಾಡಿದ್ರು ಕೂಡ ಸುಮ್ಮನಾಗ್ಬಿಡ್ತಾರೆ, ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಹಂಗಾಗಿ ದಯವಿಟ್ಟು ನಮಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂದ್ಕೊಂಡಿದೀವಿ. ಹಂಗೆ ಕಳ್ಸಲ್ಲ ಅಂದ್ಕೊಂಡಿದೀನಿ. ಏನ್ ಮಾಡ್ತೀರಾ ನೋಡಿ. ಬಿಡೋಣ ಇನ್ನೇನು. ಅಯ್ಯೋ, ಅವ್ರು ಹೇಳ್ತಿದಾರ ಅಂದ್ಮೇಲೆ ಇನ್ನೇನು ಏನು ಮಾತಾಡ್ತಿಲ್ಲ ಅಂದ್ಮೇಲೆ ಅವ್ರಿಗೂ ಒಪ್ಪಿಗೆ ಇದೆ ಅಲ್ಲವ್ರ. ಒಪ್ಪಿಗೆ ಇಲ್ದಂಗೆ ಅವರು ಪಾಪ ಮಗಳಿಗೆಲ್ಲ ಕರೆದ್ಬಿಟ್ಟು ಕೇಳಿಸ್ತಾರ? ಹಂಗೇನಾರು ಒಪ್ಪಿಗೆ ಇಲ್ಲ ಅಂದಿದ್ರೆ, ಅವರಿಗೆ ಇಷ್ಟ ಇಲ್ಲ ಅಂದಿದ್ರೆ ಮೊದ್ಲೇನೆ ಅವರು ತಕ್ಷಣ ಹೇಳೇ ಬಿಡೋರು ಅತ್ಲಾಗಿ. ಡೈರೆಕ್ಟ್ ಆಗಿನೇ ಹೇಳ್ಬಿಡೋರು, ಅಯ್ಯೋ ನನ್ನ ಮಗಳಿಗೆ ಇವಾಗಲೇ ಮದುವೆ ಮಾಡಲ್ಲ, ಬೇರೆ ಕಡೆ ಸಂಬಂಧ ಹುಡುಕ್ತಿದ್ದೀನಿ, ಇಲ್ಲ ಅಂದ್ರೆ ಸಂಬಂಧ ಒಪ್ಪಿಗೆ ಆಗಿದೆ ಬೇರೆದು, ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ಬಿಡೋರು. ಪಾಪ ಅವ್ರಿಗೂ ಇಷ್ಟ ಇರೋದಕ್ಕೆ ಅಲ್ವಾ ಅವಳು ಮಗಳಿಗೆ ಕರೆದ್ಬಿಟ್ಟು ಕೇಳಿದ್ದು, ವಿಚಾರಿಸಿದ್ದು, ಕೂರಿಸ್ಕೊಂಡು ಇಷ್ಟೊಂದು ಬೆಲೆ ಗೌರವ ಕೊಟ್ಟೆಲ್ಲ ಮಾತಾಡ್ತಿರೋದು. ಹಾಗಾಗಿ ಇರ್ಲಿ ಬಿಡೋಣ. ಅಯ್ಯೋ ನೋಡಿ ರಂಗಜ್ಜನವ್ರೆ, ಸಾವ್ಕಾರ್ರೆ, ನಾನು ಹೇಳ್ತಿದ್ದೀನಲ್ಲ, ಈಗ ನನಗೆ ಭಾಳ ಅಂದರೆ ಭಾಳ ಇಷ್ಟ ಇದೆ. ನಿಮ್ಮ ಮನೆಗೆ ಕೊಡಬೇಕಂತ ನನಗೂ ಕೂಡ ಭಾಳ ಇಷ್ಟನೇ ಇದೆ, ಸರಿನಾ? ನಾನು ಒಂದ್ಸಲಿ ಅದೇ ನನಗೆ ಮಾತ್ರ ಭಾಳ ಇಷ್ಟ ಇದೆ, ನನ್ನ ಮಗಳು ಕೂಡ ಇಷ್ಟ ಆಗಿದೆ. ನನ್ನ ಹೆಂಡತಿಗೆ ಕೇಳ್ಬಿಟ್ಟು ನನ್ನ ಮಗಳಿಗೆ ಒಂದು ಕೇಳಿ, ನನ್ನ ಮಗಳ ಅಳಿಯಂಗೆ ಕೇಳಿಬಿಟ್ರೆ ಆಯಿತು. ಅವರು ಅತ್ಲಾಗಿ ಹ್ಞೂ ಅಂತ ಹೇಳ್ಬಿಟ್ರೆ ಅತ್ಲಾಗಿ ನೋಡಿ ಒಂದು ದಿವಸ ನಾವು ಸಂಬಂಧ ಕೇಳೋದಕ್ಕೆ ಮಾತಾಡೋದಕ್ಕೆ ನಿಮ್ಮ ಮನೆಗೆ ಬರ್ತೀವಿ. ಮನೆಯೆಲ್ಲ ನೋಡ್ಕೊಂಬರ್ತೀವಿ ಒಂದು ದಿವಸ. ನೋಡ್ಕೊಂಡು ಮಾತಾಡಿಸ್ಕೊಂಡು ನಾನು ಬರ್ತೀನಿ ನಿಮ್ಗೆಲ್ಲರಿಗೂ ಕೂಡ, ಆಯ್ತಾ? ನೀವು ಕೂಡ ಒಂದು ದಿವಸ ಬನ್ನಿ, ನಮ್ಮ ಮನೆಯೆಲ್ಲ ನೋಡಿ ಶಾಸ್ತ್ರೋತ್ತರವಾಗಿ ಚೆನ್ನಾಗಿರೋಣ, ಖುಷಿಯಾಗಿರೋಣ. ಇನ್ನೇನು ಒಪ್ಪಿಗೆ ಆದರೆ ಎಲ್ಲರಿಗೂ ಕೂಡ ಎಂಗೇಜ್ಮೆಂಟು ಡೇಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಕಡೆಗೆ ಇನ್ನೇನು ಮಾಮೂಲಿ ಇನ್ನೇನು ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಿಸ್ಕೊಂಡು ಮದುವೆ ಎಲ್ಲ ಮಾಡೋಣಂತೆ ಖುಷಿಯಾಗಿ. ಅದಕ್ಕೇನಂತೆ, ನನಗೂ ಕೂಡ ಒಪ್ಪಿಗೆ ಇದೆ, ಒಪ್ಪಿಗೆ ಇಲ್ಲ ಅಂತೇನಿಲ್ಲ. ಆದರೆ ಪೂರಾ ಒಪ್ಪಿಗೆ ನಾನು ಹೇಳೋಕ್ಕಾಗಲ್ಲ, ಇವಾಗಲೇ ನಾನು ಹೇಳೋದಕ್ಕಾಗಲ್ಲ ಅಲ್ಲವ್ರ. ಈಗ ಮನೆಯವ್ರು ಎಲ್ಲರೂ ಒಪ್ಕೋಬೇಕಲ್ಲವ್ರ, ಹಂಗಾಗಿ ನಾನು ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ನನ್ನ ಮಗಳು ಹೂ ಅಂದ ತಕ್ಷಣ ನಾನು ಕೂಡ ನನಗೂ ಒಪ್ಪಿಗೆ ಆಗ್ಬಿಟ್ಟಿದೆ ಅತ್ಲಾಗಿ ಅಂತ ನಾನು ಪಟ್ಟಂತ ಹೇಳ್ಬಿಡ್ತಿದ್ದೆ. ಅಷ್ಟೇ, ಇನ್ನೇನಿಲ್ಲ ಇವರೇ. ನೋಡಿ ರಾಜೇಶಪ್ಪ, ಈಗ ಪದೇ ನಾನು ಕೇಳ್ತಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಈಗ ನಮ್ಗೂ ಮನೇಲಿ ಈಗ ಅವರು ಕಾಯ್ಕೊಂಡಿರ್ತಾರೆ. ಈಗ ಇಂಥ ವಿಚಾರಕ್ಕೆ, ಇಂಥ ಶುಭ ಕಾರ್ಯಕ್ಕೆ ಬಂದಿದ್ದೀವಿ ಅಂದಮೇಲೆ ಏನೋ ಒಪ್ಕೊಳ್ಳಿಲ್ವಾ, ಇಷ್ಟ ಆಯ್ತಾ, ಇಷ್ಟ ಇಲ್ಲ ಅಂತ ಕೇಳ್ತಾರೆ. ನಾವೇನಂತ ಮನೆಯವ್ರಿಗೆ ಉತ್ತರ ಹೇಳೋಣ ಹೇಳಿ? ಹಂಗಾಗಿ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ನಮಗೆ ಫೋನ್ ಮಾಡಿಬಿಟ್ಟು ನೀವು ದಯವಿಟ್ಟು ಕೂಡ ನಿಮ್ಮ ಮಗಳ ಅಳಿಯಂಗೆ ಎಲ್ಲರಿಗೂ ಕೇಳ್ಕೊಂಬಿಟ್ಟು ಒಂದ್ಸಲಿ ನಮಗೆ ಹ್ಞೂ ಅಂತ ಹೇಳ್ಬಿಟ್ರೆ ಭಾಳ ಖುಷಿ ಆಗುತ್ತೆ ನಮಗೂ. ಸಾಯಂಕಾಲದಷ್ಟೊತ್ತಿಗೆ ಹೇಳ್ಬಿಡ್ತೀರಾ ನಮಗೆ ನೀವು? ಸಾಯಂಕಾಲದಷ್ಟೊತ್ತಿಗೆ ಸರಿ ಸಾವ್ಕಾರ, ಆಯಿತು, ಆದಷ್ಟು ಪ್ರಯತ್ನ ಪಡ್ತೀನಿ. ನೋಡಿ ನಿಮಗೆ ಭಾಳ ಒಪ್ಪಿಗೆ ಆಗಿದೆ, ಇಷ್ಟ ಆಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳು ಕೂಡ ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೂ ಕೂಡ ಭಾಳ ಇಷ್ಟ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಇಲ್ಲಿ ನೀವು ಭಾಳ ಗೌರವಿತ್ತವ್ರ ವ್ಯಕ್ತಿಗಳು, ಕೇಳಿಪಟ್ಟಿದ್ದೀನಿ ನಿಮ್ಮ ಬಗ್ಗೆ ಎಲ್ಲ. ರಂಗಜ್ಜನ ಬಗ್ಗೆ ಭಾಳ ಕೇಳಿದ್ದೀನಿ. ಅವ್ರ ತಮ್ಮ ರಂಗಜ್ಜ ಅಲ್ಲೂರ ನೀವು ಭಾಳ ಒಳ್ಳೆ ಮುಖ್ಯವಾದ ವ್ಯಕ್ತಿ, ಊರಿಗೆ ಒಳ್ಳೆ ಮುಖ್ಯಸ್ಥ ಅಂತಲೂ ಕೂಡ ಕೇಳಿದ್ದೀನಿ ನಾನು. ನಿಮ್ಮನೆತನಕ್ಕೆ, ನಿಮ್ಮ ಮನೆಗೆ ನನ್ನ ಮಗಳು ಕೊಡ್ತಿದ್ದೀನಿ ಅಂದರೆ ನನಗೊಂಥರ ಹೆಮ್ಮೆ ಇದೆ, ಸರಿನಾ? ಹಾಗೇನೇನಿಲ್ಲ, ನೀವು ಇಷ್ಟೊಂದು ಗೌರವದಿಂದ, ಬೆಲೆಯಿಂದ, ಏನು ಕೂಡ ಜಂಬ ದುರಾಂಕಾರ ಇಲ್ದಲೆ ಮಾತಾಡ್ತಿರೋದ್ರಲ್ಲೇ ನನಗೆ ಗೊತ್ತಾಗ್ತಿದೆ ನೀವೆಂಥ ಒಳ್ಳೆ ಜನ ಅಂತ. ನನ್ನ ಮಗಳು ನಿಮ್ಮ ಮನೆಗೆ ಬಂದರೆ ಎಷ್ಟು ಖುಷಿಯಾಗಿರ್ತಾಳೆ, ಎಷ್ಟು ಚೆನ್ನಾಗಿರ್ತಾಳೆ ಅಂತಲೂ ಕೂಡ ನನಗೆ ಗೊತ್ತಾಗ್ತಿದೆ. ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಹಿಂದೆ ಮುಂದೆ ಎಲ್ಲರಿಗೂ ಕೂಡ ವಿಚಾರಿಸ್ಬೇಕು ಅನ್ನೋದೇನಿಲ್ಲ ನನಗೆ, ಸರಿನಾ? ಆಯ್ತಾ? ಆಯಿತು. ಈಗ ರಂಗಜ್ನವ್ರೆ, ನಾನು ಸಾಯಂಕಾಲದಷ್ಟೊತ್ತಿಗೆ ನಿಮಗೆ ನಾನು ವಿಷಯನ ಹೇಳ್ಬಿಡ್ತೀನಿ. ಸಾಯಂಕಾಲದಷ್ಟೊತ್ತಿಗೆ ಹೇಳಿ ಇನ್ನೊಂದು ನಾಳೆ ನಾಡ್ದು ಒಳ್ಳೆ ದಿವಸ ಯಾವತ್ತಿದೆ ಅಂತ ನೋಡ್ಬಿಡ್ತೀನಿ. ಆಷಾಢ ಹುಟ್ಟೋದಕ್ಕಿಂತ ಮುಂಚೆನೇ ಒಂದ್ಸಲಿ ಶುಭ ಕಾರ್ಯಗಳು ಶುರು ಮಾಡ್ಕೊಂಡ್ಬಿಡ್ಬೇಕು. ನಾವು ಬಂದ್ಬಿಟ್ಟು ನಾನು ಮಾತಾಡ್ಕೊಂಡು ಬರ್ತೀನಿ. ಒಂದ್ಸಲಿ ಎಲ್ಲರೂ ಬರ್ತೀವಿ ಮನೆಗೆ ಬೇಕಾದ್ರೆ, ಸರಿನಾ? ಪಾಪ ಜ್ಯೂಸ್ ತಗೊಂಬಾರಮ್ಮ, ಜ್ಯೂಸು ಟೀ ಏನಾರು ತಗೊಂಬಾರಮ್ಮ. ಏನೇ ಮಾಡ್ತಿದ್ಯಾ ನೀನು? ಬೇಗ ಬಾ.